ಅಣ್ಣ ಇವಾಗ ಹೋಗೋಣ ಅಂದ್ರಿ, ಎಲ್ಲಿಗಂತ ಹೋಗೋದಣ್ಣ ಇವಾಗ? ಎಷ್ಟು ಮನ್ಸು ಹಗುರ ಆಗೋ ತನಕ ಹೋಗ್ತಾ ಇರೋದೆ. ಹಾ, ಹಂಗಂದ್ರೆ ಯಾವ ಸೈಡು, ಎಲ್ಲಿ ಅಂತ? ಯಾವ ಸೈಡು ಏನು ಅಂತ ಗೊತ್ತಿಲ್ಲ ಯಶು. ನನಗೆ ಮನ್ಸು ಹಗುರ ಆಗೋ ತನಕ ಹೋಗ್ತಾನೆ ಇರ್ತೀನಿ. ಇವಾಗ ನನಗೆ ಬೇಜಾರಾಯ್ತು ಕೆಲವೊಮ್ಮೆ ಅಂದಾಗ ಸುಮ್ಮನೆ ಕಾರ್ ತಗೊಂತೀನಿ, ಮ್ಯೂಸಿಕ್ ಹಾಕ್ತೀನಿ, ಹೋಗ್ತಾನೆ ಇರ್ತೀನಿ. ಅಣ್ಣ ಇವಾಗ ಇಷ್ಟೊಂದು ಬಿಸ್ನೆಸ್ ಮಾಡ್ತೀರಲ್ಲ, ಒಂದ್ 5 ಬಿಸ್ನೆಸ್ ಮಾಡ್ತಾ ಇದೀರ, ಏನು ಒಂಥರ ಟೆನ್ಷನ್ ಒಂಥರ ಏನು ಆಗಲ್ವ? ಡಿಸ್ಟರ್ಬ್ ತರ ಆಗಲ್ವ? ಹಾಗೆ ಆಗುತ್ತೆ. ಎಲ್ಲಾ ಬಿಸ್ನೆಸ್ ಮ್ಯಾನ್ಗಳಿಗೂ ಕೂಡ ಟೆನ್ಷನ್ ಇದ್ದೇ ಇರುತ್ತೆ, ಲಾಭ ನಷ್ಟ ಇದ್ದೇ ಇರುತ್ತೆ. ಲಾಭ ಆದ್ರೆ ಖುಷಿನೇ, ಬಟ್ ನಷ್ಟ ಆದ್ರೆ ತುಂಬಾನೇ ಅವನಿಗೆ ತುಂಬಾನೇ ಕಷ್ಟ ಆಗುತ್ತೆ. ಬಟ್ ಕೆಲವರು ಆ ಸ್ಟ್ರೆಸ್ಸಲ್ಲೇ ಕುಡಿತಾರೆ, ಸಿಗರೇಟ್ ಸೇರ್ತಾರೆ, ಏನೇನೋ ಮಾಡ್ತಾರೆ. ಬಟ್ ನಮ್ಮಂಥ ಬಾಡಿ ಬಿಲ್ಡರ್ಸಿಗೆ ನಮಗೆ ಯಾವುದೋ ಅಭ್ಯಾಸ ಇಲ್ದಿರೋ ಕಾರಣ ಈ ಥರ ಕಾರಲ್ಲಿ ಕುತ್ಕೊಂಡು ಮ್ಯೂಸಿಕ್ ಹಾಕ್ಕೊಂಡು ಹಿಂದೆ ಆಗಿರೋ ಘಟನೆಗಳು, ಮುಂದೆ ಆಗೋ ಘಟನೆಗಳನ್ನ ಯೋಚನೆ ಮಾಡ್ಕೊತ ಹೋಗ್ತಿದ್ರೆ ಏನೋ ಒಂದು ನೆಮ್ಮದಿ ಸಿಗುತ್ತೆ. ಅಲ್ಲ ಅಣ್ಣ, ಇವಾಗ ಬಿಸ್ನೆಸ್ ಮ್ಯಾನ್ ಆಗ್ಲಿ, ಯಾರೇ ನಮ್ಮ ನಾರ್ಮಲ್ ಮನುಷ್ಯ ಆಗ್ಲಿ, ಫ್ರೆಂಡ್ಸ್ ಅಂತ ಇದ್ದೇ ಇರ್ತಾರೆ. ಇವಾಗ ಯಾರೇ ಆಗ್ಲಿ, ಫ್ರೆಂಡ್ಸ್ ತಗ ಒಂದ್ 2 ಮಾತಾಡ್ರೆ ಮೈಂಡ್ ಒಂದ್ ಸ್ವಲ್ಪ ಫ್ರೀ ಆಗತ್ತೆ ಅಂತ ಅಂತಾರಲ್ಲ, ಅದ್ರೊಳಗೆ ಏನಂತ ಅಂತೀರಣ್ಣ? ನನಗೆ ನಾನೇ ಫ್ರೆಂಡು ದರ್ಶು. ಹಾ, ನನಗೆ ಯಾವ ಫ್ರೆಂಡು ಇಲ್ಲ. ನಾನು ಯಾರನ್ನೂ ಫ್ರೆಂಡ್ ಮಾಡ್ಕೊಳ್ಳಲ್ಲ. ಮುಂಚೆ ತುಂಬಾ ಜನಗಳನ್ನ ನಂಬಿದ್ದೆ, ಮತ್ತೆ ಇನ್ಮೇಲೆ ನನ್ನ ನಂಬಕ್ಕೆ ಇಷ್ಟನೂ ಇಲ್ಲ. ಇವಾಗ ನನಗೆ ನಾನೇ ಫ್ರೆಂಡು. ಒಬ್ನೇ ಹೋಗ್ತಾ ಒಬ್ನೇ ನನಗೆ ನಾನೇ ಕ್ವಶನ್ ಕೇಳ್ಕೊಂತೀನಿ. ಹಿಂದೆ ಮಾಡಿರೋದು ನೀನು ಎಷ್ಟು ಸರಿ, ಮುಂದೆ ಏನು ಮಾಡಬೇಕು ಅಂತಿದ್ಯಾ, ಆ ಥರ ಎಲ್ಲ ನನಗೆ ನಾನೇ ಕ್ವಶನ್ ಕೇಳ್ಕೊಂಡು ನನಗೆ ನಾನೇ ಆನ್ಸರ್ ಹುಡುಕ್ತಾ ಹೀಗೆ ದಾರಿ ಸಾಕ್ತಾ ಮುಂದೆ ಹೋಗ್ತಾ ಇರ್ತೀನಿ. ಆವಾಗ ಮತ್ತೆ ನಾನು ರಿಟರ್ನ್ ಆಗೋಷ್ಟೊಳಗೆ ಏನಾದ್ರು ಒಂದು ಉತ್ತರ ಸಿಕ್ಕೇ ಸಿಗುತ್ತೆ ದರ್ಶನ್ ನನಗೆ.